ಇದು ನಮ್ಮ ಬೆಲ್ ನನ್ನಷ್ಟು ಇಷ್ಟು. ಹಾಯ್, ನಾವಿವತ್ತಿದ್ವಿ ಮೈಸೂರು DIY ಅಲ್ಲಿ. ಸೊ ಕ್ವಿಕ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಇವಳು ಅಗೇನೆಸ್ಟ್ ಟು ಮೀ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇರೋದು ಇಲ್ಲಿ ಸಿಗುತ್ತಾ ಅಂತ ಹೇಳ್ತಿದ್ಲು. ಬಟ್ 3 floors DIY ಇದೆ. ಬ್ಯಾಂಗ್ಳೂರಲ್ಲಿ ಲುಲು ಮಾಲಲ್ಲಿ ಜಸ್ಟ್ 1 floor ಇದೆ ಅಲ್ವಾ, ಇವಾಗ 3 floors ಇದೆ. ಆ್ಯಂಡ್ ಇಟ್ ಇಸ್ ಲೈಕ್ ವಿ ಹ್ಯಾವ್ ಹ್ಯೂಜ್ ಕಲೆಕ್ಷನ್ ಕಂಪೇರ್ ಟು ಬ್ಯಾಂಗ್ಳೂರ್. ಬಟ್ ಏನು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ಕೈ. ಸೊ ಯೋಚನೆ ಮಾಡ್ತಾ ಇದ್ವಿ ಏನು ತೊಗೊಳ್ಳೋದು ಅಂತ, ಏನೇನು ತೊಗೊಳ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಫಸ್ಟ್ ಫ್ಲೋರ್. ಸೋ ಮೆನಿ ಕ್ಯೂಟ್ ಮಿನಿ ಡಸ್ಟ್ಬಿನ್ಸ್ ಇತ್ತು ರೂಮ್ಗೆ ಅಂತ. ಲೂಫಾಸ್ ಅಂತೂ ತುಂಬ ವೆರೈಟೀಸ್ ಆಫ್ ಲೂಫಾಸ್ ಇತ್ತು. ಹಾಗೆ ಕಲರ್ ಅವೈಲೇಬಲ್ಸ್ ಇದೆ, ತುಂಬ ಕಲರ್ಸ್ ಇತ್ತು. ಸ್ಕ್ರಬ್ಬರ್ಸ್ ಇತ್ತು ಮತ್ತು ಸೋಪ್ ಸ್ಟ್ಯಾಂಡ್ಸ್ ಇತ್ತು, ವೆರಿ ಯೂನಿಕ್. ಮಸಾಜರ್ಸ್ ಅಂತೂ ತುಂಬ ವೆರೈಟಿ ಮಸಾಜರ್ ಇತ್ತು. ಸ್ವಲ್ಪ ರಫ್ ಅನ್ನಿಸ್ತು ನಾವು ತೊಗೊಂಡು ಆದಮೇಲೆ. ಐ ಮೀನ್ ನಾನು ಒಂದ್ಸಲ ಯೂಸ್ ಮಾಡಿದೆ, ಸ್ವಲ್ಪ ರಫ್ ಫೀಲ್ ಅಂತ ಅನ್ನಿಸ್ತು, ಬಟ್ ದಟ್ಸ್ ಓಕೆ. ಹಾಗೆಯೇ ತುಂಬ ಬಾಟಲ್ಸ್ ಆ ಬೇಬೀಸ್ಗೆ ಅಥವಾ ಡೆಕೋರೇಟಿವ್ಸ್ಗೆ ತುಂಬ ಚೆನ್ನಾಗಿತ್ತು ಬಾಟಲ್ಸ್. ನಾನಿಲ್ಲಿ ನೋಡ್ತಾ ಇರೋದು ವಾಸ್, ಅಂದರೆ ಫ್ಲವರ್ ಇಡೋದಕ್ಕೋಸ್ಕರ ವಾಸ್ ನೋಡ್ತಾ ಇದ್ದೆ. ವೆರಿ ವೆರಿ ಯೂನಿಕ್ ಆ್ಯಂಡ್ ಸೋ ಬ್ಯೂಟಿಫುಲ್. ಕಲರ್ಸ್ ಅವೈಲೇಬಲ್ ಇತ್ತು. ಐ ಆಮ್ ಸೋ ಹ್ಯಾಪಿ. ಬ್ಯಾಂಗ್ಳೂರ್ DIY ಅಲ್ಲಿ ಕಲರ್ ಅಷ್ಟೊಂದು ಅವೈಲೇಬಲ್ ಇಲ್ಲ ಮತ್ತು ಇಷ್ಟೊಂದು ವೈಲ್ಡ್ ಆಗಿಲ್ಲ. 1 ಫ್ಲೋರಲ್ಲಿದೆ. ಇಟ್ಸ್ 3 floors ಇನ್ ಮೈಸೂರು DIY. ಇಟ್ಸ್ ಅ ಸ್ಮಾಲ್ ಬಾಟಲ್. ಹೈಡ್ರೇಷನ್ ಪರ್ಪಸ್ಗೆ ಓಕೆ, ಆ್ಯಂಡ್ ಬ್ಯೂಟಿ ಪರ್ಪಸ್ ಸೋ ಮೆನಿ ಮಾಸ್ಕ್, ಅಂದರೆ ಫೇಸ್ ಮಾಸ್ಕ್ ಇತ್ತು. ಹಾಗೆ ಲಿಪ್ಸ್ಟಿಕ್, ಬ್ಲಷ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ DIY ಇನ್ ಅಫೋರ್ಡಬಲ್ ಪ್ರೈಸ್. ಸೊ ನನಗಂತೂ ತುಂಬ ಖುಷಿ ಆಯಿತು. ನಾನ್ ಸ್ಟಿಕ್ಕಿ ಪ್ಯಾನ್ಸ್ ಕೂಡ ಇತ್ತು. ಹಾಗೆ ನೀವು ಕಾಲೇಜ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಕ್ಯೂಟ್ ಲಿಟಲ್ ಥಿಂಗ್ಸ್, ಅಂದರೆ ಲೈಕ್ ಆಕ್ಸೆಸರೀಸ್ ಮಾಡೋದಕ್ಕೆ ನಿಮಗೆ ಕ್ಯೂಟಾಗಿರೋದು ಬ್ಯಾಂಗಲ್ ಆಗಿರಲಿ, ಹಾಗೆಯೇ ಆ್ಯಂಕ್ಲೆಟ್ಸ್ ಆಗಿರಲಿ ತುಂಬಾ ಇತ್ತು. ಮತ್ತು ಸೆಕೆಂಡ್ ಫ್ಲೋರಲ್ಲಿ ವೆರೈಟೀಸ್ ಆಫ್ ಆರ್ಟಿಫಿಷಿಯಲ್ ಫ್ಲವರ್ಸ್, ಲಿಲೀಸ್ ಆಗಿರಲಿ, ಫ್ಲವರ್ಸ್ ಆಗಿರಲಿ, ಐ ಮೀನ್ ರೋಸಸ್ ಆಗಿರಲಿ. ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದರೆ ಸನ್ಫ್ಲವರ್ ಆ್ಯಂಡ್ ಲಿಲೀಸ್. ತುಂಬ ಕಲೆಕ್ಷನ್, ವೆರೈಟೀಸ್ ಆಫ್ ವೇರಿಯಸ್ ಕಲೆಕ್ಷನ್ಸ್ ಇತ್ತು. ಹಾಗೆ ಗ್ರೀಟಿಂಗ್ಸ್ ಇತ್ತು ಮತ್ತು ಸ್ಪ್ರೇಸ್ ಇತ್ತು. ಸ್ಪ್ರೇಸ್ ಅಂತ ಹೇಳಿದ್ರೆ ಸ್ಯಾಂಡಲ್ವುಡ್ ಸ್ಪ್ರೇಸ್, ಜಾಸ್ಮಿನ್ ಸ್ಪ್ರೇ, ಅಂದರೆ ಮನೆಗೆ ಸ್ಮೆಲ್ ಬರೋದಕ್ಕೆ ಅಂತ ತುಂಬ ಚೆನ್ನಾಗಿತ್ತು. ಈ ಒಂದು ಕ್ಲಿಪ್ಸ್ನ ನಾನು ತೊಗೊಂಡೆ, ಬಟ್ ಬಿದ್ದೋದ್ರೆ ಒಡೆದೋಗುತ್ತೆ. ಸೊ ಗುಡ್. ಹಾಗೆ ನೀವು ಪೆಟ್ ಲವರ್ ಆಗಿದ್ರೆ ಲಾಸ್ಟ್ ಫ್ಲೋರ್ನ ವಿಸಿಟ್ ಮಾಡಿ, ಬಿಕಾಸ್ ಪೆಟ್ಟಿಗೆ ವೆರೈಟೀಸ್ ಆಫ್ ಡ್ರೆಸ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಆನ್ಲೈನ್ಗಿಂತ ಆಫ್ಲೈನ್ DIY ಮೈಸೂರಲ್ಲಿ ಆಫ್ಲೈನ್ ನೀವು ವಿಸಿಟ್ ಮಾಡಿದರೆ ನಿಮ್ಗೆ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಸಿಗುತ್ತೆ. ಇಫ್ ಯು ಆರ್ ಅ ಡಾಗ್ ಲವರ್ ಪ್ಲೀಸ್ ವಿಸಿಟ್. ಡಾಗ್ಸ್ಗಂತೂ ತುಂಬ ಚೆನ್ನಾಗಿದೆ ಕಲೆಕ್ಷನ್. ಹಾಗೆಯೇ ನಮಗೆ ಮಿಸ್ಟರ್ DIY ತುಂಬ ಇಷ್ಟ ಆಯಿತು. ದಿಸ್ ಇಸ್ ದ ಫೈನಲ್ ಬಿಲ್. ನಾವು ಏನೇನೆಲ್ಲ ತೊಗೊಂಡಿದ್ವಿ ಅಂತ ದಿಸ್ ಇಸ್ ದ ಫೈನಲ್ ಬಿಲ್. ಬನ್ನಿ ಈಗ ನೋಡೋಣ ನಾವು ಏನೇನೆಲ್ಲ ಶಾಪ್ ಮಾಡಿದ್ವಿ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೋ ಮೆನಿ ಥಿಂಗ್ಸ್, ಬಟ್ ಅಲ್ಲಿ ಕರೆಕ್ಟಾಗಿ ವಿಡಿಯೋದಲ್ಲಿ ಏನು ತೋರ್ಸೋಕ್ಕಾಗಿಲ್ಲ ನಾವು ಏನೇನು ತೊಗೊಂಡು ಬಂದ್ವಿ ಅಂತ. ಸೊ ನಾವೇನೇನು ತೊಗೊಂಡು ಬಂದ್ವಿ ಮೈಸೂರು DIY ಇಂದ ಅಂತ ಇವಾಗ ಕ್ಲಾರಿಟಿ ಆಗಿ ತೋರಿಸ್ತೀವಿ. ಇಟ್ಸ್ ಆಲ್ ಸೋ ಸ್ಮಾಲ್ ಬಟ್ ಓಕೆ, ಅಫೋರ್ಡಬಲ್ ಅನಿಸಿತ್ತು. ನಮ್ಮ ಬಿಲ್ 4,999 ಆಯಿತು. ಬಟ್ 4,999ಗೆ ನಾವೇನೆಲ್ಲ ಶಾಪ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಫಸ್ಟ್ ಥಿಂಗ್, ರೂಮಿಗೆ ಒಂದು ಡಸ್ಟ್ಬಿನ್ ಬೇಕಾಗಿತ್ತು. ಕ್ಯೂಟ್ ಡಸ್ಟ್ಬಿನ್ ತಂದಿರೋದು. ಅದು ಎಲ್ಲ ಡಸ್ಟ್ಬಿನಲ್ಲಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಮೇಲೆ ಹೋಗ್ತಲ್ವಾ, ಸೊ ಡಸ್ಟ್ಬಿನಲ್ಲಿ ಏನೇನಿದೆ ಅಂತ ದಿಸ್ ಇಸ್ ಫಾರ್ ಐಸಿರಿ, ದಿಸ್ ಇಸ್ ಫಾರ್ ಮೈ ಬೇಬಿ. ಸೊ ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು ಈ ಗ್ಲಾಸ್ನ ತೊಗೊಂಡ್ವಿ. ಇದು ನಮ್ಮ ಬೆಲ್ ನನ್ನಷ್ಟು ಇಷ್ಟು ಅಕ್ಕನ ಫೇವ್ರೇಟ್ ಕ್ಯೂಟ್ ಮಿರರ್. ನನಗೇನೋ ತುಂಬ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡ್ವಿ. ಇಯರ್ಬಡ್ಸ್ ನನ್ನ ಪಿಂಕ್ ಇಷ್ಟ ಆಯಿತು, ಬಟ್ ಪಿಂಕ್ ಖಾಲಿ ಆಗಿತ್ತು, ಒಂದೇ ಒಂದಿತ್ತು, ಅದಕ್ಕೋಸ್ಕರ ವಿ ಬಾಟ್. ದಿಸ್ ಇಸ್ ಅ ಕ್ಯಾಂಡಲ್ ಖಾಲಿ ಆಗಿತ್ತು ಮನೇಲಿ, ಸೊ ಅದಕ್ಕೋಸ್ಕರ ಕ್ಯಾಂಡಲ್ ತೊಗೊಂಡ್ವಿ. ಲಂಚ್ ಬ್ಯಾಗ್. ಇವ್ರ ಮನೇಲಿ ಒಂದು ಕ್ಯೂಟ್ ಬೇಬಿ ಇದೆ, ಆ ಬೇಬಿಗೆ ಇದೊಂದು ಲಂಚ್ ಬ್ಯಾಗ್. ನೆಕ್ಸ್ಟ್ ಇದು ಫ್ರೂಟ್ಸ್ ಬೌಲ್ ಅಂತ ತೊಗೊಂಡೆ, ಫ್ರೂಟ್ಸ್ ಇಡೋಣ ಅಂತ. ಸೊ ನಮ್ಮ ಮಮ್ಮಿ ಬಂದಾಗೆಲ್ಲ ಬೈತಾ ಇರ್ತಾರೆ ಫ್ರೂಟ್ಸ್ ಇಲ್ಲ ನಿಮ್ಮ ಮನೇಲಿ ಅಂತ. ಕಾಣಿಸೋ ಥರ ಫ್ರೂಟ್ಸ್ ಇಡೋಣ ಅಂತ ತೊಗೊಂಡೆ. ಸೆಕೆಂಡ್ ಥಿಂಗ್, ದಿಸ್ ಇಸ್ ಅ ಬಾಟಲ್. ಸೊ
ಸ್ವಲ್ಪ ಯೂನಿಕ್ ಆಗಿತ್ತು ಕಲರ್ ಅಂತ ತೊಗೊಂಡೆ. ಐಸಿರಿ ಎಷ್ಟು ವಾಟರ್ ಕುಡಿದಿದ್ದಾಳೆ ಅಂತ ಈ ಮೆಷರ್ಮೆಂಟಲ್ಲಿ ನನಗೆ ಗೊತ್ತಾಗುತ್ತೆ. ಸೊ ಈಸಿಯಾಗಿ ಅವಳು ವಾಟರ್ನ ನಾನು ಟ್ರ್ಯಾಕ್ ಮಾಡ್ಬೋದು ಅಂತ ಈ ಬಾಟಲ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡೆ. ಇಟ್ಸ್ ಹ್ಯಾಂಡಿ ಆ್ಯಂಡ್ ಯೂನಿಕ್ ಆಗಿದೆ. ಸೊ ಇದಿಷ್ಟ ಆಯಿತು. ಯಾ ಬೇಬಿ, ಅದನ್ನು ವಾಶ್ ಮಾಡಬೇಕು. ಡೋಂಟ್ ಡ್ರಿಂಕ್ ನಾವು, ಓಕೆ? ಸೊ ಈ ಬ್ರಷ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಇದು ಸೆಲೆಕ್ಟ್ ಮಾಡಿದ್ದು ಅಂತ ತಗೊಂಡೆ ಅಷ್ಟೇ. ಇದೇನು ಇದು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ವಾಶ್ರೂಮ್ ಫ್ರೆಶ್ ಆಗಿ ಸ್ಮೆಲ್ ಬರುತ್ತೆ ಇದನ್ನು ಜಸ್ಟ್ ಟ್ಯಾಪ್ ಮಾಡಿದ್ರೆ ಅಂತ, ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಇದಾಗಿತ್ತು. ಇದು ಕಾರ್ ಫ್ರೆಶ್. ಸೊ ಅದು ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಯಾವುದೋ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಅಂದರೆ ತೋರಿಸ್ತಾ ಇದ್ರು ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ನೋಡ್ಬೇಕು. ನಾವು ಒಂದ್ಸತಿ ವಾಟ್ಸ್ ಇನ್ ಮೈ ಕಾರ್ ಅಂತ ಮಾಡೋಣ. ಅವಾಗ ಇದನ್ನು ತೋರಿಸ್ತಾ ಕಾರಲ್ಲಿ ಎಷ್ಟೊಂದು ಯೂನಿಕ್ ಥಿಂಗ್ಸ್ ಇದೆ. ಅದರಲ್ಲಿ ವಾಟ್ಸ್ ಇನ್ ಮೈ ಕಾರ್ ಅಂತ ಮಾಡಿದ್ರೆ ಇದ್ರ ಬಗ್ಗೆ ಹೇಳ್ತಾರೆ. ಸೊ ದಿಸ್ ಇಸ್ ಫಾರ್ ಹರ್. ಏನಕ್ಕೆ ತೊಗೊಂಡ್ಲು ಅಂತ ಅವಳು ಎಕ್ಸ್ಪ್ಲೇನ್ ಮಾಡಬೇಕು. ಇದು ನೋಡಿ ಪೌಚ್ ದೊಡ್ಡದಾಗಿದೆ, ಕಾಣಿಸುತ್ತೆ ಒಳಗಡೆ ಏನಿದೆ ಅಂತ, ಅದಕ್ಕೆ ತಗೊಂಡು ಸ್ಟೇಷನ್ ಹುಡ್ಕದ್ ಬೇಡ ಅಂತ. ಈಗ ನೋಡಿದ ತಕ್ಷಣ ಹುಡ್ತಾ ಇದ್ದಿದೆ ಅಂತ. ಅದು ಲೂಫಾ, ಪಿಂಕ್ ಲೂಫಾ, ತುಂಬ ಚೆನ್ನಾಗಿದೆ. ಇದು ಹಾಲ್ ಕಾಯ್ಸ್ ಹೋಗ್ಬೇಕಂತೆ ಮಾಡಮ್ಗೆ, ಅದಕ್ಕೆ ತಗೊಂಡಿದ್ದಾಳೆ. ಹಾಲು ನೀರು ಏನೋ ಒಂದು ಮುಡಿ. ನಮ್ಮನೆ ತುಂಬ ನೈಲ್ ಕಟರ್ಸ್ ಇದೆ, ಬಟ್ ದಿಸ್ ಇಸ್ ಪಿಂಕ್ ನೈಲ್ ಕಟರ್ ಅಂದ್ಬಿಟ್ಟು ಇದೊಂದು ಸೆಲೆಕ್ಟ್ ಮಾಡಿ ತೊಗೊಂಡೆ. ಪಿಂಕ್ 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 ಅಂತ. ಯೂಸ್ಫುಲ್. ದಿಸ್ ಆರ್ ಕೂಲ್, ನಾಟ್ ಫಾರ್ ಮೀ, ಫಾರ್ ದಿಸ್ ಮ್ಯಾರಿ ಬೇಬಿ ಹೇರ್ಗೆ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಟ್ಸ್ ನೈಸ್, ಚೆನ್ನಾಗಿದೆ. ಅಪ್ಪ ಥ್ಯಾಂಕ್ ಗಾಡ್ ನನ್ನ ಸೆಲೆಕ್ಷನ್ ಒಂದಾದ್ರೂ ಒಪ್ಕೊಂಡ್ರೆ. ಐ ಡೋಂಟ್ ಲೈಕ್ ದಿಸ್ ಕ್ಲಿಪ್, ಶಿ ಬಾಟ್ ಮಿಸ್ ಆಗಿಬಿಡುತ್ತೆ. I am in love with this clip. So good. It is ಒಂಥರ ಗ್ಲಾಸ್ ಮೆಟೀರಿಯಲ್ದು ಕ್ಲಿಪ್. ಇದು ಬಿದ್ದರೆ ಒಡೆದೋಗುತ್ತೆ, ಬಟ್ ಅದು ಕ್ಯೂಟ್ ಆಗಿದೆ ಇಡೋದಕ್ಕೆ ಅಂತ ತಗೊಂಡಿದ್ವಿ. ನೋಡಿ ನಿಮಗೆ ಕಾಣಿಸುತ್ತೆ. ಸಾಕ್ಸ್ ಎಷ್ಟು ಬೇಡ ಅಂತ ಹೇಳಿದ್ರು ತಗೊಂಡ್ಲು. ನನಗ ಇವಳ್ಗ ಅಂತ ನನಗೆ ಗೊತ್ತಿಲ್ಲ, ಒಂದವ್ರಿಗೆ ಬಂದು ಟ್ವಿನ್ನಿಂಗ್ ಥರ ತಗೊಂಡಿದ್ದಾಳೆ. ಸೊ ಇಬ್ರು ಒಂದಿನ ಹಾಕೊಂಡು ನಿಮಗೆ ತೋರಿಸ್ತೀವಿ ಇನ್ಸ್ಟಾಗ್ರಾಮಲ್ಲಿ, ದಯವಿಟ್ಟು ಫಾಲೋ ಮಾಡ್ಕೊಂಡು. ಆಗಲ್ಲ, ಇಟ್ಸ್ DIY ಥಿಂಗ್. ಸೊ ಇದು ಏನದು ವಿಸ್ಕ್ ಇದು ಮಾಡೋದು. ಇದು ನಮ್ದು ಆಲ್ಮೋಸ್ಟ್ ಒಂದು 10ನೇದೇನೋ, ಬಟ್ ಯೂಸ್ ಆಗಲ್ಲ. ನೋಡಿದಾಗೆಲ್ಲ ಹಾಕ್ಬಿಡೋದು. ಹಾ, ಇದು ಇರ್ಬೇಕು, ಹಾಗೆ ಇರ್ಬೇಕು. ಒಂದು ಶಾಪಿಂಗ್ ದಿಸ್ ಇಸ್ ಫಾರ್ ಐಸಿರಿ. ಕ್ಯೂಟ್ ಆಗಿತ್ತು ಅಂತ ತಗೊಂಡ್ವಿ. ಐಸಿರಿ ಗಿವ್ ಮೈ ಫೋನ್. ಚೆನ್ನಾಗಿದೆ. ಬರೀ ಬಟರ್ಫ್ಲೈ ಅವಳಿಗೆ. ದಿಸ್ ಇಸ್ ಫಾರ್ ಮೈ ಬೇಬಿ. ಕೊಡ್ಲಿ, ಇರು ಐಸಿರಿ. ಬಟರ್ಫ್ಲೈ ನೀನು ಹೇಳ್ಕೊ. ದಿಸ್ ಇಸ್ ಫಾರ್ ಐಸಿರಿ. ಐಸಿರಿ ವಿಡಿಯೋಸ್ ಮಾಡಬೇಕು, ಅದು ನೋಡಿ ಐಸಿರಿ ಕಲೆಕ್ಷನ್ಸ್ ಎಷ್ಟಿದೆ. ಇದು ಟೈಮ್ ಪಾಸ್ ಆಗುತ್ತೆ ನನಗೆ. ಈ ನಡುವೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಬೀಟ್ಸ್ ತಗೊಂಡಿದ್ದೀನಿ. ಆಲ್ಫಾಬೆಟ್ ಬೀಟ್ಸ್ ಏನಾದ್ರು ಮಾಡೋಣ, ಇಲ್ಲಿ ಸ್ವಲ್ಪ ಹಿಂಸೆ ಕೊಡೋಣ ಅಂತ. ಇದು ಬಟ್ ತುಂಬ ಚಿಕ್ಕದು ಅನ್ನಿಸ್ತು. ಅವಳು ತುಂಬ ಹೈಡ್ರೇಟ್ ಆಗಬೇಕು, ಜಾಸ್ತಿ ನೀರು ಕುಡಿದ್ರೆ ಇಟ್ ಈಸ್ ಗುಡ್ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಸೋ ಸ್ಮಾಲ್. ಓಕೆ, ಡೈಲಿ ಯೂಸಿಗೆ ಓಕೆ. ರೀಫಿಲ್ ಮಾಡ್ಕೊಂಡು ಕುಡಿ. ಇದು ಬ್ರಷಸ್ ಇಡೋಣ ಅಂತ ತಗೊಂಡೆ. ಅಲ್ಲಿ ಇಲ್ಲಿ ಬಿದ್ದೊದ್ದಾಡ್ತಿದ್ದೆ ನಮ್ಮ ಮನೆ ವಾಶ್ರೂಮ್ನ ಒಂದ್ಸಲಿ ಟೋರ್ ಮಾಡ್ತೀನಿ. ಮಾಡೋಣ ಆ್ಯಕ್ಚುಲಿ. ಇಟ್ಸ್ ಸೋ ಗುಡ್. ಅಂದರೆ ಪ್ರೀಶಿಯಸ್ ಆಗಿದೆ ಅಂತ ಅಲ್ಲ. ವಾಟ್ ಇಸ್ ದಟ್? ಸ್ಪೇಸ್ಗೆ ಏನಂತಾರೆ? ಸ್ಪೇಷಿಯಸ್ ಆಗಿದೆ. ಅದರಲ್ಲಿರೋ ಐಟಮ್ಸ್ ಏನೇನಿದೆ, ಎಷ್ಟು ಪ್ರಾಡಕ್ಟ್ಸು, ಹೇರ್ಗೆ, ಫೇಸ್ಗೆ, ಬಾಡಿಗೆ ಎಷ್ಟು ಯೂನಿಕ್ ಆಗಿ ಯೂಸ್ ಮಾಡ್ತೀನಿ, ಒಂದೊಂದು ದಿನ ಒಂದೊಂದು ಯೂಸ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ತೋರಿಸ್ಬೇಕು. ಕಮೆಂಟ್ ಮಾಡಿ ಬೇಕು ಅಂದರೆ, ಅಂದರೆ ತೋರಿಸ್ಬೇಕು ಅಂದರೆ ಅದನ್ನ ಇಡೋದಕ್ಕೆ ಇದೊಂದು ತೊಗೊಂಡೆ. ಇಟ್ ಇಸ್ ಕ್ಯೂಟ್. ವೈಟ್ ಕಲರ್ ನನ್ನ ವಾಶ್ರೂಮಿಗೆ ಸೂಟ್ ಆಗುತ್ತೆ. ದಿಸ್ ಇಸ್ ಜೆಲ್ ಐ ಮಾಸ್ಕ್. ಯಾವಾಗಲೂ ನೀವು ಕ್ಲಾತ್ ನೋಡ್ತಾ ಇದ್ರಿ, ಇದು ಜಲ್ದು. ಸೊ ಸ್ವಲ್ಪ ಭಾರ ಅನಿಸುತ್ತೆ, ಬೇಗ ನಿದ್ದೆ ಬರುತ್ತೆ ಅಂತ ಇದು ಜೆಲ್ ಐ ಮಾಸ್ಕ್ ತೊಗೊಂಡೆ. ಆ್ಯಂಡ್ ದೆನ್ ದಿಸ್ ಇಸ್ ದ ಪರ್ಲ್ ಕ್ಲಿಪ್. ಇಟ್ ಈಸ್ ಕ್ಯೂಟ್ ಒನ್. ಅಂದರೆ ಇಬ್ರಿಗೂ ಆಗುತ್ತೆ, ನಾಟ್ ಪರ್ಟಿಕ್ಯುಲರ್ಲಿ ಅವಳಿಗೆ ನನಗೆ ಅಂತ. ಅವಳು ಹಾಕೊಂಡಿದ್ರು ಕಿತ್ಕೊಂಡು ನಾನು ಹಾಕಿರ್ತೀನಿ, ಬಟ್ ನಾನು ಇಟ್ಟಾದ್ಮೇಲೆ ಅವಳು ಹಾಕ್ತಾಳೆ. ಹೌದು. ಕ್ಯೂಟ್ ಬ್ಲೂ ಕಲರ್ ಸರ್ವಿಂಗ್ ಪ್ಲೇಟ್. ನಮ್ಮ ಶಾಲುಗೆ ಏನಾದ್ರು ಮಾಡಿಕೊಟ್ಟು ಸರ್ವ್ ಮಾಡೋಣ ಅಂತ, ಬಿಕಾಸ್ ನನ್ನ ಅಕ್ಕ ಅಲ್ವಾ, ಅದಕ್ಕೆ. ಸರ್ವಿಂಗ್ ಎಲ್ಲ ಸ್ಟ್ರಾಬೆರಿ ಜ್ಯೂಸ್ ಬಂದಿದೆ. ಬಾಕಿ ತೋರಿಸಿಯಾ?
ದಿಸ್ ಇಸ್ ಕ್ಯೂಟ್ ಒನ್. ನಾನು ಸಾವನ ಆದಮೇಲೆ ಇದರಲ್ಲೇ ನೋಡಿದ್ದು ಪ್ರೆಸ್ ಆನ್ ಪ್ರೆಸ್ ಆನ್ ನೈಲ್ಸ್. ಸಕ್ಕತ್ತಾಗಿದೆ. ಇದು ಐಸಿರಿಗೆ ಕೂಮ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ಹೆಂಗೆ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಇದು ಉಡನ್ದು ನನಗೆ ಐ ಯೂಸ್ ಉಡನ್ ಕೂಮ್ಸ್. ಸೊ ಉಡನ್ ನನಗೆ ಇದು ಅವಳಿಗೆ ನಿಜನಾ ಮಾಡ್ತೀಯ? ಆಗುತ್ತೆ ಮಾಡೋಕ್ಕೆ. ಅವಳಿಗೆ ಕೊಡು, ಅವಳು ಹೆಂಗೋ ಹೊಡೆದೋಯ್ತಲ್ಲ. ಅವಳದು ಕೂಮ್ ಅಂದರೆ ತುಂಬ ಇಷ್ಟ. ಕೂಮ್ ಮಾಡ್ಕೊತಾನೆ ಇರ್ತಾಳೆ 20 ಸಲ. ಸೇಮ್ ಕ್ಲಿಪ್ಪು ಬ್ಲೂ ಕಲರ್. ಸೊ ಇನ್ನು ಏನಿದೆ ಫ್ಯೂ ಥಿಂಗ್ಸ್. ಇದು ಮುಂದೆ ನನಗೆ ಕೂದಲು ಕೂತ್ಕೊಳ್ಳಲ್ಲ ಅಂತ ಇದು ಇದು ಅದು ಎಷ್ಟೊಂದು ತೊಗೊಂಡಿದ್ದೀನಿ, ಒಂದಿನ ಯೂಸ್ ಮಾಡಿಲ್ಲ. ಮೊನ್ನೆ ಮಾಲಲ್ಲೂ ಇದೆ ಪಿಂಕ್ ಕಲರ್ ತೊಗೊಂಡೆ, ಅದು ಯೂಸ್ ಮಾಡಿಲ್ಲ. ಬ್ಯಾಂಗ್ಳೂರು DIY ಅಲ್ಲೂ 3 ತೊಗೊಂಡು ಬಂದು ಐ ಡಿಂಟ್ ಯೂಸ್. ಬಟ್ ಇದೇನೋ ಒಂಥರ ಪೀಚ್ ಕಲರ್ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಲೆಟ್ ಮೀ ಯೂಸ್ ಇದು ನಾನು ತೊಗೊಂಡೆ ಪರ್ಲ್ದು. ಅಲ್ಲ, ಐ ಆಮ್ ನಾಟ್ ಫ್ಯಾನ್ ಆಫ್ ದೋಸ್ ಥಿಂಗ್ಸ್. ದಿಸ್ ಇಸ್ ಎರೇಸರ್. ಐಸಿರಿ ಚೆನ್ನಾಗಿದೆ ಎರೇಸರ್. ಇಟ್ಸ್ ಕ್ಯೂಟ್ ಒನ್. ದಿಸ್ ಬಾಡಿ ವಾಶ್. DIY ಅವ್ರದ್ದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಅವ್ರದ್ದೇ ಬ್ರ್ಯಾಂಡು. ಸೊ ಇದು ಕಾರಲ್ಲಿ ಇಡೋದಕ್ಕೆ ಹೋಲ್ಡರ್ ತಗೊಂಡೆ. ಇಟ್ ಈಸ್ ಕಾರ್ ಕಪ್ ಹೋಲ್ಡರ್. ಇಟ್ ಈಸ್ ಗುಡ್ ಅಂತ ಅಂದ್ಬಿಟ್ಟು ತೊಗೊಂಡೆ ಅಷ್ಟೆ. ಆ್ಯಂಡ್ ದೆನ್ ದಿಸ್ ಇಸ್ ಟೂ ಬ್ರಷ್. ಇದೇನಕ್ಕೆ ಅಂತ ಹೇಳಿದ್ರೆ ಎಸ್ಪೆಷಲಿ ಮಾಸ್ಕಿಗೆ ಹ್ಯಾಂಡ್ಸಲ್ಲಿ ಯೂಸ್ ಮಾಡ್ತಿದ್ದೆ ನಾನು. ಅದಕ್ಕೆ ಸಾಫ್ಟಾಗಿರುತ್ತೆ ಇರೋ ಟಿಪ್ಸು. ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ನಾನು ಯೂಶ್ವಲಿ ಕ್ಲೇ ಮಾಸ್ಕ್ ಯೂಸ್ ಮಾಡ್ತೀನಿ ಬಿಕಾಸ್ ಆಫ್ ಆ್ಯಕ್ನಿ ಆ್ಯಂಡ್ ಆಯಿಲಿ ಪ್ರೋನ್ ಸ್ಕಿನ್ ಇರೋದ್ರಿಂದ. ಆ ಒಂದು ಮಾಸ್ಕಿಗೆ ಇದು 2 ಬ್ರಷಸ್ ತೊಗೊಂಡೆ. ದ್ಯಾಟ್ಸ್ ಇಟ್. ಅದು ಬಿಟ್ಟರೆ ನಾವಿನ್ನೇನು ತೊಗೊಂಡಿಲ್ಲ. ಇಷ್ಟಕ್ಕೆ ಕರೆಕ್ಟಾಗಿ 4,999 ಬಿಲ್ ಆಯಿತು. ಆ್ಯಂಡ್ ಐಸಿರಿಗೆ ಒಂದು ಟಾಯ್ ಥರ ಏನೋ ಬೋರ್ಡ್ ಥರ ತೊಗೊಂಡ್ವಿ. ಅದನ್ನ ಆಲ್ರೆಡಿ ಓಪನ್ ಮಾಡಿಬಿಟ್ಲು. ವಾಟ್ ಇಸ್ ಇಟ್? ಬ್ಲ್ಯಾಕ್ ಬೋರ್ಡ್. ಹಿಂದೆಗಡೆ ವೈಟ್ ಬೋರ್ಡ್ ಮಾರ್ಕರಲ್ಲಿ ಬರುತ್ತೆ, ಮುಂದೆಗಡೆ ಬ್ಲ್ಯಾಕ್ ಬೋರ್ಡ್ ಶಾಪ್. ಇಟ್ ಈಸ್ ವೆರಿ ನೈಸ್. ಅದನ್ನು ಅಫೋರ್ಡಬಲ್ ಆಗಿದೆ. ಯಾರೆಲ್ಲ ಮೈಸೂರಲ್ಲಿ DIYಗೆ ಇನ್ನೂ ವಿಸಿಟ್ ಮಾಡಿಲ್ಲ, ಕುವೆಂಪು ನಗರ ಅಂತ ಹೇಳಿದ್ರೆ ವಿಸಿಟ್ ಮಾಡಿ. ನಾವು ಫ್ರೀ ಆದಾಗ ವಿಸಿಟ್ ಮಾಡ್ತೀವಿ. ಮತ್ತೆ ಏನಂತಂದರೆ ಇವತ್ತು ತುಂಬ ಬೇಗ 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 ಆಗೋಯಿತು. ಫ್ರೀ ಮಾಡಿಕೊಂಡು ಕ್ಲೀನಾಗಿ ಮನೆಗೆ ಏನೋ ಡೆಕೋರೇಟಿವ್ ಐಟಮ್ಸ್ ಬೇಕು, ಎಲೆಕ್ಟ್ರಾನಿಕ್ಸ್ ಬೇಕು, ಕಾರ್ಗೆ ಬೇಕು, ಡೆಕೋರ್ ಬೇಕು ಅಂತ ಹೇಳಿದ್ರು, ಡೆಕೋರ್ ಐಟಮ್ಸ್ ಬೇಕು ಅಂದರು. ಇಟ್ ಈಸ್ ಸೋ ಗುಡ್. ಮತ್ತು ಪಾಟಿ ಪಾಪರ್ಸ್ ಎಲ್ಲ ತುಂಬ 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 ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸಲ್ಲಿದೆ. ಹಾಗೆಯೇ ಫ್ಲವರ್ಸ್ ಅಂದು ತುಂಬ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಇಟ್ಸ್ ನಾಟ್ ಕೊಲಾಬ್ರೇಷನ್ ಆರ್ ಎನಿ ಪೇಡ್ ಥಿಂಗ್ಸ್. ನಾವು ರ್ಯಾಂಡಮ್ ಆಗಿ ಹೋದ್ವಿ, ಒಂದು ವಿಡಿಯೋ ಮಾಡಿದ್ವಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.